ಶ್ರೀರಾಮ್ ಸಮರ್ಥ 21 ನೆಗಡಿಯಿಂದ ತಲೆ ಜಡವಾಗಿ ಮೂಗು ಸೋರುವುದು. 2 ಚಮಚೆ ಹಾಲಿನಲ್ಲಿ ಸ್ವಲ್ಪ ಶುಂಠಿ, ಭಜಿಬೇರು ಹಾಗೂ ಜಾಯ್ಫಲ್ ತೇಯಬೇಕು. ಆ ಮಿಶ್ರಣವನ್ನು ಸರಿಯಾಗಿ ಬಿಸಿ ಮಾಡಿ ನೆತ್ತಿಯ ಮೇಲೆ ಹಾಗೂ ಹಣೆಯ ಮೇಲೆ ಹಚ್ಚಬೇಕು. ಮೂಗನ್ನು ಸೋರಗೊಡಬೇಕು. ಆ ಸೋರುವಿಕೆ ತಾನಾಗೇ ನಿಲ್ಲುತ್ತದೆ. 22 ಮೇಲಿಂದ ಮೇಲೆ ಕೆಮ್ಮು ಬರುವುದು. ಅರ್ಧ ಲಿಂಬೆ ಹಣ್ಣಿನ ರಸ, ಅಷ್ಟೇ ಹಸಿ ಶುಂಠಿಯ ರಸ ಹಾಗೂ ಅದರಲ್ಲಿ ಅಷ್ಟೇ ಜೇನುತುಪ್ಪ ಹಾಕಬೇಕು. ಆ ಮಿಶ್ರಣದಲ್ಲಿ 1 ಚಮಚೆ ಹಿಪ್ಪಲಿಯ ಪುಡಿಯನ್ನು ಹಾಕಬೇಕು. ಅದನ್ನು ದಿನದಲ್ಲಿ 3-4 ಬಾರಿ ನೆಕ್ಕಬೇಕು. ಕೆಲವು ದಿನಗಳಲ್ಲಿ ಕೆಮ್ಮು ಬರುವ ಶರೀರದ ಪ್ರವೃತ್ತಿ ನಿಲ್ಲುತ್ತದೆ. 23 ಮೇಲಿಂದ ಮೇಲೆ ಅಮಾಂಶವಾಗುವುದು ಹಾಗೂ ಪಚನವಾಗದೇ ಇರುವುದು. ಶುಂಠಿಯ ಪುಡಿ 1 ಚಮಚೆ, ಬಡೆ ಸೋಪ್ 2 ಚಮಚೆ, ವಾಯುವಡಂಗ 1 ಚಮಚೆ ಹಾಗೂ 1/4 ಚಮಚೆ ಗಸಗಸೆ ಇವುಗಳ ಪುಡಿಗಳ ಮಿಶ್ರಣ ಮಾಡಬೇಕು. ಪ್ರತಿ ದಿವಸ ಬೆಳಿಗ್ಗೆ ಶೌಚ ಮುಖಮಾರ್ಜನವಾದ ಮೇಲೆ ನೀರಿನೊಂದಿಗೆ 1 ಚಮಚೆ ಹಾಗೂ ರಾತ್ರಿ ಮಲಗುವಾಗ ತೆಗೆದುಕೊಳ್ಳಬೇಕು. ಅತ್ಯಂತ ಹಳೆಯ ಅಮಾಂಶವು ಕೂಡ ತಿಂಗಳು 1.5 ತಿಂಗಳಿನಲ್ಲಿ ಕಡಿಮೆಯಾಗುವುದು. 24 ರಕ್ತದಲ್ಲಿಯ ಕೆಂಪುತನ ಹೆಚ್ಚಾಗುವುದು. ರಕ್ತದಲ್ಲಿಯ ಕೆಂಪು ಕಣ ಕಡಿಮೆಯಾದವೆಂದರೆ ಮನುಷ್ಯನು ಬೆಳ್ಳಗೆ ಆಗುತ್ತಾನೆ. ಅದಕ್ಕೆ ಉಪಾಯ: 1 ಚಮಚೆ ತುಳಸಿ ರಸದಲ್ಲಿ 1/4 ಚಮಚೆ ಅರಿಶಿಣ ಪುಡಿ ಕೂಡಿಸಬೇಕು. ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲ ಊಟಕ್ಕೆ ಕೂಡುವ ಮೊದಲು ಆ ಮಿಶ್ರಣ ತೆಗೆದುಕೊಳ್ಳಬೇಕು. 25 ಯಾವುದೇ ಪ್ರಕಾರದ ಹೃದಯ ವಿಕಾರ, ಕರಿ ತುಳಸಿಯ 5 ಎಲೆ ಸರಿಯಾಗಿ ಕುಟ್ಟಬೇಕು. ಅದರಲ್ಲಿ 1 ಚಮಚೆ ಹವೀಜದ ಪುಡಿ ಹಾಕಬೇಕು. ಅದರಲ್ಲಿ 1 ಚಮಚೆ ಜೇನುತುಪ್ಪ ಹಾಕಿ ಆ ಮಿಶ್ರಣವನ್ನು ದಿನದಲ್ಲಿ 4 ಬಾರಿ ತೆಗೆದುಕೊಳ್ಳಬೇಕು. ತ್ರಿಫಲ ತೆಗೆದುಕೊಂಡು ಹೊಟ್ಟೆ ಸ್ವಚ್ಛ ಇಟ್ಟುಕೊಳ್ಳಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.